ಹಾಯ್ ಎಲ್ಲರಿಗೂ, ಇದು ತೇಜಸ್ವಿನಿ ರಮೇಶ್. ಇದು ನನ್ನ ಮೊದಲನೇ ವ್ಲಾಗ್. ನನ್ನ ಮೊದಲನೇ ವ್ಲಾಗ್ನ ನಾನು ನಮ್ಮ ನೇಟಿವಿಂದನೇ ಶುರು ಮಾಡ್ತಾ ಇದ್ದೀನಿ. ನನ್ನ ನೇಟಿವ್ ಬಂದು ಚುಂಚನಗಿರಿ ಪಕ್ಕದಲ್ಲಿ ಒಂದು ಸಣ್ಣ ಹಳ್ಳಿ. ನಾವು ಪ್ರತಿ ಕಾರ್ತಿಕ ಅಮಾವಾಸ್ಯೆಯಲ್ಲಿ ಅಥವಾ ದೀಪಾವಳಿಯ ಕೊನೆಯ ಅಮಾವಾಸ್ಯೆಯಲ್ಲಿ ಈ ಥರ ದೇವರ ಉತ್ಸವನ ನಡೆಸ್ತೀವಿ. ನನ್ನ ಈ ವ್ಲಾಗ್ಗೆ ದೇವರ ಆಶೀರ್ವಾದ ಹಾಗೂ ನಿಮ್ಮ ಸಪೋರ್ಟ್ ಕೂಡ ಬೇಕು. ಹಾಗಾಗಿ ನಾನು ಈ ಉತ್ಸವದಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ನೋಡಿ ಎಂಜಾಯ್ ಮಾಡಿ. ನಮ್ಮೂರಿನಲ್ಲಿ ಕೆಲವು ಪಂಥಿಗಳಿದ್ದಾವೆ. ಪಂಥಿಗಳು ಅಂದರೆ ಒಂದೊಂದು ಬೀದಿಗೆ ಒಂದೊಂದು ಹೆಸರಿಟ್ಟು ಭಾಗಗಳಾಗಿ ಮಾಡಿದ್ದಾರೆ. ಆ ಒಂದು ಭಾಗದಲ್ಲಿ ಅಥವಾ ಪಂಥಿಯವರಿಗೆ ಮಾತ್ರ ಕಾರ್ತಿಕ ಮಾಸದಲ್ಲಿ ಈ ದೇವರ ಉತ್ಸವ ಮಾಡೋದು ಅವಕಾಶ ಸಿಗುತ್ತೆ. ಆ ಪಂಥಿಯಲ್ಲಿ ಎಷ್ಟು ಮನೆಗಳಿದೆಯೋ ಅವರೆಲ್ಲ ಒಟ್ಟಿಗೆ ದುಡ್ಡು ಹಾಕಿ ಈ ಉತ್ಸವನ ನಡೆಸ್ತಾರೆ. ಅದರೊಟ್ಟಿಗೆ ಊರಿನ ಜನಕ್ಕೆ ದೇವರ ಪಂಥಿ ಊಟ ಅಂತ ಹೇಳಿ ಊಟ ಕೂಡ ಬಡಿಸ್ತಾರೆ. ಈ ಉತ್ಸವದಲ್ಲಿ ತುಂಬ ಚೆನ್ನಾಗಿರುತ್ತೆ. ನಮ್ಮೂರಿನ ಜನಗಳು ಅಷ್ಟೇ ತುಂಬ ಚೆನ್ನಾಗಿ ದೇವ್ರ ಉತ್ಸವಗಳನ್ನ, ಜಾತ್ರೆಗಳನ್ನ ಚೆನ್ನಾಗಿ ನಡೆಸ್ಕೊಡ್ತಾರೆ. ಹಾಗೆ ನಮ್ಮೂರಿನಲ್ಲಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೂ ಇಲ್ಲಿಂದ ಬೆಂಗಳೂರಿನಲ್ಲಿ ವಾಸ ಇರುವಂಥವರು ಕೂಡ ಬಂದು ಉತ್ಸವಗಳನ್ನ ಚೆನ್ನಾಗಿ ನಡೆಸ್ಕೊಡ್ತಾರೆ. ನಮ್ಮೂರಿನ ದೇವರಿನ ಉತ್ಸವಗಳು ನೋಡೋದಕ್ಕೆ ಒಂದು ಖುಷಿ ನಮಗೆಲ್ಲ. ಈ ದೇವರ ಹೆಸರು ಬಂದು ಹೊಸಳಮ್ಮ ಅಂತ. ಈ ದೇವರಂತೂ ಯಾವುದೇ ಉತ್ಸವ ಆಗಲಿ, ಯಾವುದೇ ಜಾತ್ರೆ ಆಗಲಿ ಯಾವತ್ತೂ ಸಮಾಧಾನದಿಂದ ಬಂದವಳೇ ಅಲ್ಲ. ಈ ಸಣ್ಣ ಮಕ್ಕಳು ಹಠ ಮಾಡ್ಕೊಂಡು ಬರ್ತಾರಲ್ಲ, ಆ ರೀತಿ ಯಾವಾಗಲೂ ಹಠ ಮಾಡಿಕೊಂಡು ಎಳೆದಾಡಿಕೊಂಡು ಬರ್ತಾಳೆ. ಈ ದೇವ್ರನ್ನ ನೋಡೋಕ್ಕೆ ಒಂದು ಖುಷಿ. ನಮ್ಮೂರಿನಲ್ಲಿ ಆದಷ್ಟು ಉತ್ಸವಗಳಲ್ಲಿ ಜನ ಸೇರೋದೇ ಈ ದೇವ್ರನ್ನ ನೋಡೋದಕ್ಕೆ. ಈ ದೇವ್ರನ್ನ ನೋಡೋದೇ ಒಂದು ಖುಷಿ ನಮಗೆಲ್ಲ. ಅಷ್ಟೇ ಶಕ್ತಿವಂತ ದೇವರು ಕೂಡ ಹೌದು. ಈ ಜಾಗ ಬಂದು ನಮ್ಮೂರಿನ ಹೆಬ್ಬಾಗ್ಲು. ಇದು ಬಂದು ಕಂಪ್ಲೀಟಾಗಿ ಕಲ್ಲಿನ ಕಟ್ಟಡ, ಹಳೇ ಕಾಲದ ಕಲ್ಲಿನ ಕಂಬಗಳಲ್ಲೇ ಮಾಡಿರೋವಂಥದ್ದು. ಆದರೆ ಯಾವುದೇ ಕೆತ್ತನೆಗಳಿಲ್ಲ, ದೊಡ್ಡ ದೊಡ್ಡ ಕಂಬಗಳಿಂದನೇ ಮಾಡಿರೋವಂಥದ್ದು. ಯಾವುದೇ ಜಾತ್ರೆಗಳಾಗಲಿ, ಯಾವುದೇ ಉತ್ಸವ ಆಗಲಿ, ಈ ಹೆಬ್ಬಾಗ್ಲಿನ ಮೂಲಕನೇ ಎಲ್ಲ ದೇವರುಗಳು ಊರಿನ ಒಳಗೆ ಬರೋದು. ಇದೊಂಥರ ವಿಶೇಷವಾದ ಜಾಗ ನಮ್ಮೂರಿಗೆ. ಒಂಥರ ನೋಡೋಕ್ಕೆ ಚಂದ. ಹಾಗೆ ಜಾತ್ರೆಗಳೆಲ್ಲ ನೆರವೇರೋದು ಇಲ್ಲಿ ತುಂಬ ಚೆನ್ನಾಗಿ ಅನಿಸುತ್ತೆ. ಈ ದೇವರು ಬಂದು ನಮ್ಮೂರಿನ ಶಕ್ತಿ ದೇವಿ, ಲಕ್ಷ್ಮೀ ದೇವಿ ಅಂತ ಹೇಳಿ. ಈ ದೇವ್ರನ್ನ ಕಂಚನಳಮ್ಮ ಅಂತ ಕೂಡ ಇನ್ನೊಂದು ಹೆಸರಲ್ಲಿ ಕರೀತಾರೆ. ಈ ದೇವರಿನ ಉತ್ಸವ ಮೂರ್ತಿ ಬಂದು ಈ ಥರ ಬೆಂಗಳೂರಿನ ಕರಗ ಇದೆಯಲ್ಲ, ಸೇಮ್ ಅದೇ ಥರ ಇರುತ್ತೆ. ಹಾಗೆ ಈ ದೇವರು ಬಂದು ತುಂಬ ಶಕ್ತಿ ಇರೋವಂಥ ದೇವಿ. ಈ ದೇವರು ವರ್ಷಕ್ಕೆ ಒಂದು ಸತಿ ಅಥವಾ ಅಮ್ಮಮ್ಮ ಅಂದರೆ 2 ಸತಿ ಈ ರೂಪದಲ್ಲಿ ನಮಗೆ ದರ್ಶನ ಕೊಡೋದು. ತುಂಬ ಖುಷಿ ಅನಿಸುತ್ತೆ ನೋಡೋದಕ್ಕೆ. ಮತ್ತೊಂದು ಸತಿ ಬೆಂಗಳೂರಿನ ಕರಗನ ನೋಡಿದಷ್ಟೇ ಖುಷಿ ಅನಿಸುತ್ತೆ ಈ ದೇವ್ರನ್ನ ನೋಡೋದಕ್ಕೆ. ಹಾಗೆ ಉತ್ಸವಗಳಲ್ಲಿ ಈ ದೇವರು ತುಂಬ ಚೆನ್ನಾಗಿ ಕಾಣುತ್ತೆ. ಹೀಗೆ ಹೆಬ್ಬಾಗ್ಲಿಂದ ಹೊಳಗೆ ಬಂದ ಮೇಲೆ ಊರೊಳಗೆ ಬೀರಪ್ಪನ ಕುಣಿತ ನಡೆಯುತ್ತೆ. ಈ ಬೀರಪ್ಪಂಗಂತೂ ನಮ್ಮೂರಿನ ಹುಡುಗರು ಅಷ್ಟು ರೇಗಿಸ್ತಾರೆ. ಅವರು ರೇಗಿಸಿದಷ್ಟು ಬೀರಪ್ಪ ತುಂಬ ಚೆನ್ನಾಗಿ ಕುಣಿತ ಹಾಕುತ್ತೆ. ನೋಡೋದಕ್ಕಂತೂ ಅಷ್ಟು ಚಂದ. ಒಂದು ನಮ್ಮೂರಿನ ಆಂಜನೇಯ ಸ್ವಾಮಿ. ಈ ದೇವಸ್ಥಾನದ ವಿಶೇಷ ಅಂದರೆ ಕಲ್ಲಿನ ಕಟ್ಟಡದ್ದು ಈ ದೇವಸ್ಥಾನ, ಹಾಗೂ ಸುಣ್ಣ ಬಳಸಿ ಮಾಡ್ತಾ ಇದ್ದಂತಹ ಗೋಡೆ ಇದ್ದು. ಕಲ್ಲಿನ ಕಟ್ಟಡ ಹೇಗಿದೆಯೋ ಹಾಗೆ ಉಳಿಸ್ಕೊಂಡಿದ್ದಾರೆ. ಗರ್ಭಗುಡಿಯಲ್ಲಿ ಮಾತ್ರ ಸ್ವಲ್ಪ ಟೈಲ್ಸ್ ಎಲ್ಲ ಹಾಕಿ ಆಲ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಆದರೂ ತುಂಬ ಚೆನ್ನಾಗಿದೆ ದೇವಸ್ಥಾನ. ಹಾಗೆ
ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನಂದರೆ, ಎಷ್ಟೇ ಬಿಸಿಲಲ್ಲಿ ಈ ದೇವಸ್ಥಾನದೊಳಗೆ ಬಂದರೆ ಅಷ್ಟು ತಂಪಾಗಿರುತ್ತೆ. ಇದರ ಚಾವಣಿನ ಮಾಳಿಗೆಯಿಂದ ಮಾಡಿದ್ದಾರೆ. ಹಾಗೆ ಈ 3 ದೇವತೆಗಳು ಬಂದು ನಮ್ಮ ಊರಿನ ಹೆಣ್ಣು ದೇವರುಗಳು. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಹೇಳಿ ಭಾವಿಸ್ತೀನಿ. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ.